ಇನ್ನು ಡಿಕೆ ಶಿವಕುಮಾರ್ ವಿರುದ್ಧ ಐಟಿ ಅಧಿಕಾರಿಗಳು ದೂರು ದಾಖಲಿಸಿರೋದರ ಬಗ್ಗೆ ಡಿಸಿಎಂ ಪರಮೇಶ್ವರ್, ದಿನೇಶ್ ಗುಂಡೂರಾವ್ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಐಟಿ ದಾಳಿ ಇವತ್ತು ನಡೆದಿದ್ದಲ್ಲ, ನಿನ್ನೆ ನಡೆದಿದ್ದಲ್ಲ. ಈಗಾಗಲೇ ಸತತವಾಗಿ ಅವರಿಗೆ ಚುನಾವಣೆಗೆ ಮೊದಲಿನಿಂದಲೂ ಕೂಡ ಅವರ ಮೇಲೆ ದಾಳಿ ಮಾಡಿದ್ದಾರೆ. ಅವರಿಗೆ ಏನು ಮಾಹಿತಿ ಇದೆ ಅದರ ಪ್ರಕಾರ, ಕಾನೂನು ಪ್ರಕಾರ ಕ್ರಮ ತಗೊಳ್ಳೋದಕ್ಕೆ ಅವರು ಪ್ರಯತ್ನ ಮಾಡ್ತಿದ್ದಾರೆ. ಅದೇ ರೀತಿ ನನ್ನ ಹತ್ರ ಏನಿದೆ ಕಾಗದ ಪತ್ರಗಳು ಅದನ್ನು ಐಟಿ ಅವರಿಗೆ ನಾನು ಕೊಟ್ಟಿದ್ದೇನೆ. ಕಾನೂನು ಪ್ರಕಾರ ನನ್ನ ಮೇಲೆ ಏನು ಬೇಕಾದರೂ ಅವ್ರು ಕ್ರಮ ತಗೊಳ್ಬೋದು ಅಂತ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ನಾವು ಅದಕ್ಕಾಗಿ ವಿತಿನ್ ದಿ ಫ್ರೇಮ್ವರ್ಕ್ ಆಫ್ ದಿ ಲಾ ನಾವು ಅವರ ಬೆಂಬಲಕ್ಕೆ ನಿಂತಿದ್ದೇವೆ ಅಂತೇಳಿ ಕಾಂಗ್ರೆಸ್ ಪಕ್ಷ ನಾವು ಕೂಡ ಹೇಳಿದ್ದೇವೆ. ಇದು ಒಂದು ಹಂತದಲ್ಲಿ ಕಾಂಗ್ರೆಸ್ಸಿನ ಅನೇಕ ಜನರನ್ನು, ಅನೇಕ ಮುಖಂಡರುಗಳನ್ನ ಗುರಿ ಮಾಡಿ ಚುನಾವಣೆಗೆ ಮೊದಲು ಮತ್ತು ನಂತರ ಅವರು ಐಟಿ ದಾಳಿ ಮಾಡ್ತಾ ಇರ್ತಕ್ಕಂಥದ್ದು ಸರಿ ಇಲ್ಲ ಅಂಥೇಳಿ ನಾವೀಗಾಗಲೇ ಕಾಂಗ್ರೆಸ್ನಿಂದ ಅನೇಕ ಬಾರಿ ರಿಯಾಕ್ಟ್ ಮಾಡಿದ್ದೇವೆ. ಕೇಂದ್ರ ಸರ್ಕಾರದ ಇಂತಹ ಸಂಸ್ಥೆಗಳನ್ನ ದುರುಪಯೋಗ ಮಾಡ್ತಾ ಇದ್ದೀರಿ ನೀವು. ಐಟಿ, CBI, IB ಮತ್ತು ED ಇವೆಲ್ಲವನ್ನು ಕೂಡ ದುರುಪಯೋಗ ಮಾಡ್ತಾ ಇದ್ದೀರಿ ಅಂತ ನಾವಾಗಲೇ ಹೇಳಿದ್ದೇವೆ. ಅದು ಪ್ರೂವ್ ಆಗ್ತಾ ಇದೆ. ಆದರೆ ಅದರ ಉದ್ದೇಶಗಳೇನು ಅಂತ ಇಡೀ ನಮ್ಮ ರಾಜ್ಯಕ್ಕೆ ಗೊತ್ತಿದೆ. ಚುನಾವಣೆಗಿಂತ ಪೂರ್ವದಲ್ಲಿ ಯಾವ ರೀತಿ ಮಾಡಿದ್ರು, ಹೇಗೆ ನಮ್ಮ ಮುಖಂಡಗಳ ಮೇಲೆ ಒಂದು ರೀತಿ ಬ್ಲ್ಯಾಕ್ ಮೇಲ್ ಮಾಡುವಂಥ ಪ್ರಯತ್ನ ಮಾಡಿದ್ರು, ಇದೆಲ್ಲ ಇಡೀ ರಾಜ್ಯಕ್ಕೆ ಗೊತ್ತಿರುವಂಥ ವಿಚಾರ. ಇವರೇನು ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಕ್ಷದಲ್ಲಿ ಒಬ್ಬರು ಕೂಡ ಯಾರೂ ಭ್ರಷ್ಟರಿಲ್ಲ, ಎಲ್ಲ ಬೇರೆ ಪಕ್ಷದಲ್ಲಿ ಮಾತ್ರ ಭ್ರಷ್ಟಾಚಾರ ಮಾಡೋರಿದ್ದಾರೆ, ನಮ್ಮವರೆಲ್ಲ ಭಾಳ ಒಳ್ಳೆಯವರು ಅಂತ ತೋರಿಸ್ತಕ್ಕಂಥ ಪ್ರಯತ್ನ. ಆದರೆ ಇದು ಬ್ಯಾಕ್ಫೈರ್ ಆಗ್ತದೆ. ಯಾಕಂದರೆ ಇದು ಒಂದು ರೀತಿ ಹಿಂಸೆ ಕೊಡುವಂಥ, ತೊಂದರೆ ಕೊಡುವಂಥ, ಉದ್ದೇಶಪೂರ್ವಕವಾಗಿ ಒಬ್ಬ ಮುಖಂಡನಿಗೆ ಅವರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂಥ ಒಂದು ಪ್ರಯತ್ನ. ಇದಕ್ಕೋಸ್ಕರ ಅದನ್ನು ಕಾನೂನಾತ್ಮಕವಾಗಿ ಯಾವ ರೀತಿ ಹೋರಾಟ ಮಾಡಬೇಕು ಶಿವಕುಮಾರ್ ಅವರು ಮಾಡ್ತಾರೆ, ಅದನ್ನು ಹೇಳಿದ್ದಾರೆ.